ರಿತ್ತಿ ಕುಟುಂಬಕ್ಕೆ ಸರ್ಕಾರದಿಂದ ಪ್ರೋತ್ಸಾಹ ಸಿಕ್ಕಿರತಕ್ಕಂಥದ್ದು. ನಿಧಿ ಕೊಟ್ಟ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸರ್ಕಾರದಿಂದ ಇದೀಗ ಪ್ರೋತ್ಸಾಹ ಸಿಕ್ಕಿದೆ. ರಿತ್ತಿ ಕುಟುಂಬಕ್ಕೆ ಸರ್ಕಾರದಿಂದ ಪ್ರೋತ್ಸಾಹ ಸಿಕ್ಕಿದೆ. ನಿಧಿ ಕೊಟ್ಟಂತಹ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಇದೀಗ ಸರ್ಕಾರ ಪ್ರೋತ್ಸಾಹ ನೀಡಿದೆ. ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ರಿತ್ತಿ ಕುಟುಂಬಕ್ಕೆ ಏನೆಲ್ಲ ಪ್ರೋತ್ಸಾಹ ನೀಡಬೇಕು ಅನ್ನುವಂತಹ ಬಗ್ಗೆ ಚರ್ಚೆ ಕೂಡ ಆಗಿದೆ. 470 ಗ್ರಾಂ ನಿಧಿ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರಿತ್ತಿಗೆ ಸಹಕಾರ ಕೊಡ್ತೀವಿ. ಟ್ರೆಜರ್ ಆಕ್ಟ್ ಅಡಿ ಹಾಗೂ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಲಾಗಿದೆ. ಜನವರಿ 26ರಂದು ರಿತ್ತಿ ಕುಟುಂಬಕ್ಕೆ ಜಾಗ ಅಥವಾ ಮನೆಯನ್ನ ಕೊಡ್ತೇವೆ ಅಥವಾ ಕುಟುಂಬದ ಒಬ್ಬ ಸದಸ್ಯರಿಗೆ ಕೆಲಸ ಕೊಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನಿಧಿಯನ್ನ ಯಾವುದೇ ರೀತಿಯಲ್ಲೂ ಬಳಕೆ ಮಾಡದೆ ಅದನ್ನ ಗಣೇಶ ದೇವಸ್ಥಾನದ ಮುಂದೆ ಮೊದಲಿಗಿಡ್ತಾರೆ. ಅದು ಸರ್ಕಾರಕ್ಕೆ ಸೇರುತ್ತೆ. ಸುಮಾರು 466ರಿಂದ 470 ಗ್ರಾಂ ಇರತಕ್ಕಂತಹ ಒಂದು ನಿಧಿ ಇದೀಗ ಸರ್ಕಾರಕ್ಕೆ ಒಪ್ಪಿಸಿರೋದ್ರಿಂದ ಈಗ ಸರ್ಕಾರ ಯಾವ್ಯಾವ ರೀತಿಯ ಒಂದು ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ. ಅದನ್ನ ನೋಡ್ಕೊಂಡು ಇಂದು ಲಕ್ಕುಂಡಿ ಪ್ರಾಧಿಕಾರದ ಸಭೆ ಜೊತೆಗೆ ಉತ್ಖನನ ಏನು ನಡೆದಿದೆ, ಉತ್ಖನನದ ಪ್ರಗತಿ ಬಗ್ಗೆ ಚರ್ಚಿಸಲಾಯಿತು. ಇತ್ತೀಚೆಗೆ ಪ್ರಜ್ವಲ್ ರಿತ್ತಿ ಅವರಿಗೆ ಸಿಕ್ಕಂಥ ಆ ನಿಧಿ, ಅದರ ಬಗ್ಗೆ ವಿಶೇಷ ಚರ್ಚೆ ಮಾಡಲಾಯಿತು ಮತ್ತು ಅವರಿಗೆ ಏನು ಪ್ರೋತ್ಸಾಹವನ್ನು ಕೊಡಬೇಕು, ಆ ತಮ್ಮ ನಿಧಿಯನ್ನು ಏನವರು ಸರ್ಕಾರಕ್ಕೆ ಅರ್ಪಿಸಿದ್ದಾರೆ ಅದಕ್ಕೆ ಪ್ರೋತ್ಸಾಹವಾಗಿ ಅವರೇನೊಂದು ಆದರ್ಶ ಮೆರೆದಿದ್ದಾರೆ, ಆ ಆದರ್ಶಕ್ಕಾಗಿ ನಾವು ಏನೆಲ್ಲ ಅವರಿಗೆ ಪ್ರೋತ್ಸಾಹ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಸಹಿತ ಚರ್ಚೆ ಮಾಡಿದ್ದೇವೆ. ಇವತ್ತಿನ ವಿಷಯಗಳಲ್ಲಿ ನಾನು ಕೆಲವು ಮಹತ್ವದ ಅಂಶಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಇಂದು ಲಕ್ಕುಂಡಿ ಪ್ರಾಧಿಕಾರದ ಸಭೆ ಜೊತೆಗೆ ಉತ್ಖನನ ಏನು ನಡೆದಿದೆ, ಉತ್ಖನನದ ಪ್ರಗತಿ ಬಗ್ಗೆ ಚರ್ಚಿಸಲಾಯಿತು.